ಎಲ್ರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಆಗಸ್ಟ್ 7ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ದಕ್ಷಿಣ ಚೀನಾ ಸಮುದ್ರದ ಸ್ಕಾರ್ಬರೋ ಶೋಲ್ ಬಳಿ ಭಾರತೀಯ ಸೇನೆಯು ತನ್ನ ಮೊದಲ ನೌಕಾಭ್ಯಾಸವನ್ನು ಯಾರ ಸಹಕಾರದೊಂದಿಗೆ ನಡೆಸಿತು? ತೈವಾನ್, ಫಿಲಿಪೈನ್ಸ್, ವಿಯೆಟ್ನಾಂ, ಚೀನಾ. ಸರಿಯಾದಂಥ ಉತ್ತರ ಫಿಲಿಪೈನ್ಸ್. ಭಾರತ ಮತ್ತು ಫಿಲಿಪೈನ್ಸ್ ನೌಕಾಪಡೆಗಳು ಈ ಕಡಲ ಸಹಕಾರಿ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದವು. ಈಗ ಫಿಲಿಪೈನ್ಸ್ ದೇಶದ ಬಗ್ಗೆ ಕೆಲವೊಂದಿಷ್ಟು ಸ್ಟ್ಯಾಟಿಕ್ ಜಿಕೆಯನ್ನು ತಿಳಿದುಕೊಳ್ಳೋಣ. ಫಿಲಿಪೈನ್ಸ್ನ ರಾಜಧಾನಿ ಮನೀಲಾ. ಇಲ್ಲಿನ ಅಧಿಕೃತ ಭಾಷೆಗಳು ಫಿಲಿಪಿನೋ ಮತ್ತು ಇಂಗ್ಲಿಷ್. ಫಿಲಿಪೈನ್ಸ್ನ ಅಧಿಕೃತ ಕರೆನ್ಸಿ ಪೆಸೋ. ಫಿಲಿಪೈನ್ಸ್ನ ಅಧ್ಯಕ್ಷರು ಬೋಂಗ್ಬೋಂಗ್ ಮಾರ್ಕೋಸ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. 750 ಎಕರೆ ನಗರ ಅರಣ್ಯವನ್ನು ರಚಿಸಲು ಕೇಂದ್ರ ಪರಿಸರ ಸಚಿವ ಭೂಪೇಂದರ್ ಯಾದವ್ ಇತ್ತೀಚೆಗೆ ಮಾತೃವನ್ ಉಪಕ್ರಮವನ್ನು ಎಲ್ಲಿ ಪ್ರಾರಂಭಿಸಿದರು? ಅಹಮದಾಬಾದ್, ಗುರುಗ್ರಾಮ, ರಾಯಪುರ, ಪ್ರಯಾಗ್ರಾಜ್. ಸರಿಯಾದಂಥ ಉತ್ತರ ಗುರುಗ್ರಾಮ್. ಮುಂದಿನ ಪ್ರಶ್ನೆ. 100% ಕಾಗದರಹಿತ ಮತ್ತು ಸೌರಶಕ್ತಿಯಿಂದ ನಡೆಯುವ ದೇಶದ ಮೊದಲ ವಿಧಾನಸಭೆಯಾದ ವಿಧಾನಸಭೆ ಯಾವುದು? ದೆಹಲಿ, ಪುದುಚೇರಿ, ಉತ್ತರ ಪ್ರದೇಶ, ಗುಜರಾತ್. ಸರಿಯಾದಂಥ ಉತ್ತರ ದೆಹಲಿ. ಈಗ ದೆಹಲಿಯ ಕುರಿತು ಕೆಲವೊಂದಿಷ್ಟು ಸ್ಟ್ಯಾಟಿಕ್ ಜಿಕೆಯನ್ನು ತಿಳಿದುಕೊಳ್ಳೋದಾದರೆ, ಇಲ್ಲಿನ ಸದನಗಳ ಸಂಖ್ಯೆ ಹೇಳುವುದಾದರೆ ಇದು ಏಕಸಭೆಯ ಶಾಸಕಾಂಗವಾಗಿದ್ದು ವಿಧಾನಸಭೆಯನ್ನು ಮಾತ್ರ ಹೊಂದಿದೆ. ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ. ಇಲ್ಲಿನ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು. ಇಲ್ಲಿ ಒಟ್ಟು ಶಾಸಕಾಂಗದ ಸ್ಥಾನಗಳು 70. ದೆಹಲಿಯಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ, ಅದು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ 1987ರ ಮಧ್ಯಂತರ ಶ್ರೇಣಿಯ ಪರಮಾಣು ಪಡೆಗಳ ಪರಮಾಣು ಶಸ್ತ್ರಾಸ್ತ್ರ ಒಪ್ಪಂದವು ಯಾವ ದೇಶಗಳಿಗೆ ಸಂಬಂಧಿಸಿದೆ? ಭಾರತ ಪಾಕಿಸ್ತಾನ, ಇರಾನ್ ಅಮೇರಿಕ, ಅಮೇರಿಕ ರಷ್ಯಾ, ಇಸ್ರೇಲ್ ಪ್ಯಾಲೆಸ್ಟೈನ್. ಸರಿಯಾದಂಥ ಉತ್ತರ ಅಮೇರಿಕ ರಷ್ಯಾ. ಈಗ ರಷ್ಯಾ ಮತ್ತು ಅಮೇರಿಕದ ಬಗ್ಗೆ ಕೆಲವೊಂದಿಷ್ಟು ಸ್ಟ್ಯಾಟಿಕ್ ಜಿಕೆಯನ್ನು ತಿಳಿದುಕೊಳ್ಳೋಣ. ರಷ್ಯಾದ ರಾಜಧಾನಿ ಮಾಸ್ಕೋ. ಇದು ಮಾಸ್ಕ್ವಾ ನದಿಯ ದಡದ ಮೇಲಿದೆ. ಇಲ್ಲಿನ ಅಧಿಕೃತ ಕರೆನ್ಸಿ ರೂಬಲ್. ರಷ್ಯಾದ ಅಧ್ಯಕ್ಷರು ವ್ಲಾಡಿಮಿರ್ ಪುಟಿನ್. ರಷ್ಯಾದ ಪ್ರಧಾನಿ ಮಿಖಾಯಿಲ್ ಮಿಶೂಸ್ಟಿನ್. ಹಾಗೆ ಅಮೇರಿಕದ ರಾಜಧಾನಿ ವಾಷಿಂಗ್ಟನ್ ಅಥವಾ DC. DC ಅಂದರೆ ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ. ಇದು ಪೊಟೊಮ್ಯಾಕ್ ನದಿಯ ದಡದ ಮೇಲಿದೆ. ಇಲ್ಲಿನ ಅಧಿಕೃತ ಕರೆನ್ಸಿ ಡಾಲರ್. ಹಾಗೆ ಅಮೇರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್. ಇಲ್ಲಿನ ಉಪಾಧ್ಯಕ್ಷರು JD ವ್ಯಾನ್ಸ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘವು ವಿಶ್ವದ ಅತಿದೊಡ್ಡ ವಾಯುಯಾನ ಮಾರುಕಟ್ಟೆಗಳಲ್ಲಿ ಭಾರತವನ್ನು ಯಾವ ಸ್ಥಾನದಲ್ಲಿ ಇರಿಸಿದೆ? 3ನೇ, 7ನೇ,
ಮೊದಲನೇ, ಐದನೇ. ಸರಿಯಾದಂಥ ಉತ್ತರ ಐದನೇ. ಮುಂದಿನ ಪ್ರಶ್ನೆ. ಗಿಡಮೂಲಿಕೆ ಔಷಧಿಗಳ ಸುರಕ್ಷತೆ ಮತ್ತು ನಿಯಂತ್ರಣದ ಕುರಿತು ಅಂತಾರಾಷ್ಟ್ರೀಯ ಗಿಡಮೂಲಿಕೆ ಔಷಧಿಗಳ ನಿಯಂತ್ರಕ ಸಹಕಾರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಕಾರ್ಯಾಗಾರವನ್ನು ಎಲ್ಲಿ ಪ್ರಾರಂಭಿಸಲಾಗುವುದು? ಗಾಜಿಯಾಬಾದ್, ಬೆಂಗಳೂರು, ಕೋಲ್ಕತ್ತಾ, ಪುಣೆ. ಸರಿಯಾದಂಥ ಉತ್ತರ ಗಾಜಿಯಾಬಾದ್. ಮುಂದಿನ ಪ್ರಶ್ನೆ. ಫಿಫಾ ಮತ್ತು AIFF ಭಾರತದ ಮೊದಲ ಫಿಫಾ ಟ್ಯಾಲೆಂಟ್ ಅಕಾಡೆಮಿಯನ್ನು ಬಾಲಕಿಯರಿಗಾಗಿ ಎಲ್ಲಿ ಪ್ರಾರಂಭಿಸಲಿವೆ? ದೆಹಲಿ, ಮುಂಬೈ, ಹೈದರಾಬಾದ್, ಪಣಜಿ. ಸರಿಯಾದಂಥ ಉತ್ತರ ಹೈದರಾಬಾದ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಅಗ್ನಿಶೋಧ ಸಂಶೋಧನಾ ಕೋಶವನ್ನು ಎಲ್ಲಿ ಉದ್ಘಾಟಿಸಿದರು? IIT ರೂರ್ಕಿ, IIT ಮದ್ರಾಸ್, IIT ದೆಹಲಿ, IIT ಗುವಾಹಟಿ. ಸರಿಯಾದಂಥ ಉತ್ತರ IIT ಮದ್ರಾಸ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ನಿಧನರಾದ ಸತ್ಯಪಾಲ್ ಮಲ್ಲಿಕ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರು? ಸಿನಿಮಾ, ರಾಜಕೀಯ, ಕ್ರಿಕೆಟ್, ಮ್ಯಾಜಿಕ್. ಸರಿಯಾದಂಥ ಉತ್ತರ ರಾಜಕೀಯ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಯಾವ ಬ್ಯಾಂಕನ್ನು ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ನೊಂದಿಗೆ ವಿಲೀನಗೊಳಿಸಲು RBI ಅನುಮೋದನೆ ನೀಡಿದೆ? ಸಾರಸ್ವತ್ ಸಹಕಾರಿ ಬ್ಯಾಂಕ್, ಅಭ್ಯುದಯ ಸಹಕಾರಿ ಬ್ಯಾಂಕ್, ಜನತಾ ಸಹಕಾರಿ ಬ್ಯಾಂಕ್, ಕಲ್ಪುರ ವಾಣಿಜ್ಯ ಸಹಕಾರಿ ಬ್ಯಾಂಕ್. ಸರಿಯಾದಂಥ ಉತ್ತರ ಸಾರಸ್ವತ್ ಸಹಕಾರಿ ಬ್ಯಾಂಕ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮಗೆ ಇರುವ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.